ಕನ್ನಡ ಜ್ಯೋತಿ ರಥಯಾತ್ರೆಗೆ ಚಿಂತಾಮಣಿಯಲ್ಲಿ ಭವ್ಯ ಸ್ವಾಗತ. ಚಿಂತಾಮಣಿಯಲ್ಲಿ ಅಧಿಕಾರಿಗಳು ಕನ್ನಡ ಅಭಿಮಾನಿಗಳಿಂದ ರಥದ ಮೆರವಣಿಗೆ. ರಾಜ್ಯಕ್ಕೆ ಕರ್ನಾಟಕ ಎಂಬ ನಾಮಕರಣವಾಗಿ 50 ವರ್ಷ ತುಂಬಿದ ನಿಮಿತ್ತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊರಡಿಸಿರುವ ಕರ್ನಾಟಕ ಸಂಭ್ರಮ 50ರ ಜ್ಯೋತಿ ರಥಯಾತ್ರೆಗೆ ಚಿಂತಾಮಣಿಯಲ್ಲಿ ತಾಲೂಕು ಆಡಳಿತ ಕನ್ನಡ ಸಂಘ ಸಂಸ್ಥೆಗಳು ಸಾಹಿತ್ಯ ಪರಿಷತ್ತು ವತಿಯಿಂದ ಅದ್ದೂರಿ ಸ್ವಾಗತ ನೀಡಲಾಯಿತು. ಶಾಲಾ ಕಾಲೇಜು ಮಕ್ಕಳು ಕನ್ನಡ ಅಭಿಮಾನಿಗಳು ರಸ್ತೆಯ ಇಕ್ಕಲೆಗಳಲ್ಲಿ ನಿಂತು ಕನ್ನಡ ಜ್ಯೋತಿ ರಥಯಾತ್ರೆಯನ್ನ ಸ್ವಾಗತಿಸಿದ್ರು. ಚಿಂತಾಮಣಿ ತಾಲೂಕಿನ ಕೈವಾರಕ್ಕೆ ಬಂದ ರಥ ಕೈವಾರ ಮೂಲಕ ಪೇರಮಾಚನಹಳ್ಳಿ, ಚಿನ್ನಸಂದ್ರ ಹಾಗೂ ಚಿಂತಾಮಣಿ ನಗರಕ್ಕೆ ಸಾಗಿದ ರಥಯಾತ್ರೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಕನ್ನಡ ಪರ ಘೋಷಣೆ ಕೂಗುತ್ತಾ ಸಾಗಿದ್ರು. ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಮಾತನಾಡಿ, ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರಾಗಿ 50 ವರ್ಷ ಸಂದಿದೆ. ಆದ ಕಾರಣ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಕನ್ನಡ ಜ್ಯೋತಿ ರಥಯಾತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಚಾಲನೆ ನೀಡಿದ್ದರು. ಕರ್ನಾಟಕ 50 ಸುವರ್ಣ ಸಂಭ್ರಮದ ಈ ಕನ್ನಡ ಜ್ಯೋತಿ ರಥಯಾತ್ರೆಯು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಸಂಚರಿಸಿ ಚಿಂತಾಮಣಿಗೆ ಬಂದಿದೆ. ನೃತ್ಯ ಕಲಾವಿದರ ಒಕ್ಕೂಟದಿಂದ ಪ್ರಸಿದ್ಧ ಕನ್ನಡ ಹಾಡುಗಳಿಗೆ ಕಲಾವಿದರು ಹೆಜ್ಜೆ ಹಾಕಿದ್ರು. ರಥಯಾತ್ರೆಯ ಮುಂಭಾಗದಲ್ಲಿ ಸಂಗೀತದೊಂದಿಗೆ ನೃತ್ಯ ಮಾಡಿ ಸಾರ್ವಜನಿಕರ ಗಮನ ಸೆಳೆದ್ರು. ಜ್ಯೋತಿ ರಥಯಾತ್ರೆಯು ನಗರದ ಬೀದಿಗಳಲ್ಲಿ ಸಂಚರಿಸಿತು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ, ಪೌರಾಯುಕ್ತರಾದ ಚಲಪತಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಯಾಕೆಂದ್ರೆ ಸಂಭ್ರಮ ಅಂತ ಹೇಳಿ ಕನ್ನಡ ನಾಡು ಇವತ್ತು ತುಂಬಾ ಮುಂಚೂಣಿಗೆ ಬಂದಿದೆ. ಇಡೀ ಪ್ರಪಂಚದಲ್ಲಿ ಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಹೀಗಾಗಿ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಏಕೀಕರಣ ಮಾಡಿರುವಂತಹ ಮಹಾನ್ ವ್ಯಕ್ತಿಗಳ ಶ್ರಮ ಕಾರಣ ಆಗಿರುತ್ತೆ. ಅದಕ್ಕೂ ಮುಂಚೆ ಸ್ವಾತಂತ್ರ್ಯ ತಂದುಕೊಟ್ಟಂತವರ ಶ್ರಮ ಕಾರಣ ಆಗಿರುತ್ತೆ. ಅದ್ರ ಜೊತೆಲಿ ಯಾರು ಕವಿಗಳು, ಲೇಖಕರು, ಕರ್ನಾಟಕ ಸರ್ಕಾರ ಮೈಸೂರು ಪ್ರಾಂತ್ಯದ ಕರ್ನಾಟಕ ಎಂಬ ನಾಮಕರಣ ಆಗಿ 50 ವರ್ಷಗಳ ಸಂಭ್ರಮದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಹೆಸರಾಯಿತು ಕನ್ನಡ ಉಸಿರಾಯಿತು ಕನ್ನಡ ಎಂಬ ವೇದವಾಕ್ಯದೊಂದಿಗೆ ಇಡೀ ರಾಜ್ಯದ ಉದ್ದಗಲಕ್ಕೂ ಇವತ್ತು ಕನ್ನಡದ ತೇರವನ್ನು ಸಂಚರಿಸಿ ಈ ನಾಡಿನ ಯುವಕರಿಗೆ ಕಲೆ, ಸಾಹಿತ್ಯ, ಸಂಸ್ಕೃತಿ, ನಾಟಕ, ಕಲೆಗಳ ವಿಚಾರವಾಗಿ ಜನರಲ್ಲಿ ಅರಿವು ಮೂಡಿಸಬೇಕಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ರಾಜ್ಯದ ಉದ್ದಗಲಕ್ಕೂ ಎಲ್ಲ ಪ್ರತಿ ತಾಲೂಕಿಗೂ ಕೂಡ ಈ ಒಂದು ರಥವನ್ನು ಸಂಚಾರ ಮಾಡಿಸೋದ್ರ ಮೂಲಕ ಈ ಒಂದು ಯುವಕರಿಗೆ ಇದರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವಾಗಿದೆ. ಹಾಗಾಗಿ ಇದು ಈ ಕನ್ನಡದ ರಥ ತುಂಬಾ ಯಶಸ್ವಿಯಾಗಿ ಇವತ್ತು ಕೈವಾರದಲ್ಲಿ ಚಿಂತಾಮಣಿ ತಾಲೂಕು ಆಡಳಿತ ಯಶಸ್ವಿಯಾಗಿ ನಡೆಸಿಕೊಟ್ಟಿದೆ. ಹಣ ಇದು. ಅದಕ್ಕೆ ಹೆಚ್ಚು ನಮಗೆ ಶಾಲಾ ಕಾಲೇಜಿನ ಮಕ್ಕಳು, ಟೀಚರ್ಸು ಪಾಲ್ಗೊಳ್ಬೇಕು ಅನ್ನೋ ಆಸೆ ಇದೆ, ಬಂದಿದ್ದಾರೆ. ಶ್ರೀಮತಿ ಉಮಾದೇವಿ ಮೇಡಮ್ ಅವರು, BO ಅವರು, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ BO ಅವರು ತುಂಬಾ ಶ್ರಮ ಹಾಕಿ ನಿನ್ನೆಯಿಂದ ನಗರದಲ್ಲಿ ಮತ್ತು ಗ್ರಾಮೀಣ ಎರಡೂ ಭಾಗದಲ್ಲಿ ಮಕ್ಕಳನ್ನ ಕರೆಸಿ ಅವರ ಕಡೆಯಿಂದ ಕಾರ್ಯಕ್ರಮ ಕೊಡಿಸಿ ಒಂದೊಳ್ಳೆ ಮೋಟಿವೇಶನ್ ಬರುವಂತದ್ದಾಗಿದೆ. ದಯಮಾಡಿ ನೀವು ಕನ್ನಡ ಸಂಘದವರು ಮುಂದೆನೂ ಕೂಡ ನಿಮ್ಮ ಹೋರಾಟದ ಜನ ಒಂಚೂರು ಸಾಂಸ್ಕೃತಿಕವಾಗಿರಿ, ನಮ್ಮನ್ನು ನಿಮ್ಮ ಜೊತೆ ಸೇರಿಸ್ಕೊಡಿ ಅಥವಾ ಕರೀರಿ. ನಾವು ಸಾಹಿತ್ಯ ಪರಿಷತ್ನವ್ರು ನಿಮ್ಮ ಜೊತೆ ಇರ್ತೇವೆ. ತಾಲೂಕು ಆಡಳಿತ ಕಂಕಣ ತೊಟ್ಟು ನಿಂತಿದೆ. ನಮಗೆ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಸಮಸ್ಯೆ ಆಗಿದೆ, ಏನು ಎಂಟ್ರಿಂಗ್ ಆಯ್ತು ಒಂದರಿಂದ ಒಂದು ತಾಲೂಕಿಗೆ ಹೆಚ್ಚಾಗಿದೆ ಹೊರತು ಕಡಿಮೆ ಆಗಿದೆ. ಇದೇ ರೀತಿ ಒಂದು ಸಕಾರಾತ್ಮಕವಾದ ಮನಸ್ಸುಗಳು ಕನ್ನಡಿಗರಲ್ಲಿ ಬೆಳೀಲಿ. ನಾವು ಇದಕ್ಕೆ ಜಾತಿ, ಧರ್ಮ, ರಾಜಕೀಯ ಪಕ್ಷ ಏನಿಲ್ಲ. ಕನ್ನಡಿಗರು ಅಂದ್ರೆ ಕನ್ನಡಿಗರು ವಿಶ್ವಮಾನವರು ಅಂತ ಹೇಳಿ ಕುವೆಂಪು ಹೇಳಿದ್ದಾರೆ. ಹೀಗಾಗಿ ನಾವೆಲ್ಲರೂ ಕೂಡ ವಿಶ್ವಮಾನವ ಪರಿಕಲ್ಪನೆಯನ್ನು ಕಲ್ತ್ಕೊಂಡು ನಮ್ಮ ಮಧ್ಯೆ ಇರುವಂತಹ ವಿಚಾರಗಳನ್ನು ಆರೋಗ್ಯಕರವಾದ ಚರ್ಚೆಯಿಂದ ಬಗೆಹರಿಸಿಕೊಂಡು ನಾಡು ನುಡಿಯನ್ನು ಕಟ್ಟಿದ್ರೆ ನಾವು ಉಳಿತೇವೆ. ನಾಡು ನುಡಿ ಬರಲಿದೆ ಇದ್ರೆ ನಾವು ದಿಕ್ಕಾಪಾಲಾಗ್ತೇವೆ. ಹಾಗಾಗೋದು ಬೇಡ. ಅನೇಕ ಜನರಿಗೆ ಕನ್ನಡ ಇವತ್ತು ತಾಯಿ ಮನೆ ಆಗಿದೆ. ನಾವು ಅವ್ರನ್ನ ನೂಕಕ್ಕಾಗೋದಿಲ್ಲ. ಆದ್ರೆ ನಮ್ಮ ಕನ್ನಡಿಗರು ಕೂಡ ಬೆಳಿಬೇಕು, ಉದ್ಯೋಗ ತಗೊಳ್ಬೇಕು, ನಮ್ಮ ಯುವಕರು ಹೆಚ್ಚು ಬೆಳಿಬೇಕು ಅಂತ ಅವಕಾಶಕ್ಕೆ ಒಂದು ದ್ಯೋತಕವಾಗಿ ಪ್ರೇರಣೆ ಸಿಗಲಿ ಅಂತ ಹೇಳಿ ಸರ್ಕಾರ ಮಾಡಿದೆ. ದೇವರಾಜ ಅರಸು ಅವರು 73ನೇ ಇಸ್ವಿಯಲ್ಲಿ ಕರ್ನಾಟಕ ನಾಮಕರಣ ಮಾಡಿದ್ರು. ಮೈಸೂರು ಅರಸರು ಒಳ್ಳೆ ಆಡಳಿತ ಕೊಟ್ಟರು ಕೂಡ ಪ್ರಜಾಪ್ರಭುತ್ವಕ್ಕೋಸ್ಕರ ಅದು ಬಿಟ್ಟುಕೊಟ್ರು. ಹೀಗಾಗಿ ಇವತ್ತು ಕನ್ನಡಿಗರು ತುಂಬಾ ನಮಗೆ ಗೌರವ ಇದೆ. ದೆಹಲಿಯಲ್ಲಿ ಆಗಿರ್ಬೋದು, ಎಲ್ಲ ಕಡೆ
ಹೆಚ್ಚು ಜನ ಕನ್ನಡಿಗರಿಗೆ ಗೌರವ ಇದೆ. ಅದು ಚಿರಕಾಲ ಉಳಿಲಿ ಬೆಳಿಲಿ ಅಂತಹ ಸಂಭ್ರಮದಲ್ಲಿ ನಾವು ಸಂಭ್ರಮಿಸಿದ್ದೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿರುವಂತಹ ಎಲ್ಲ ಆಡಳಿತ ಅಧಿಕಾರಿಗಳು ನಮ್ಮೆಲ್ಲರಿಗೆ ನಮಸ್ಕಾರ.